ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಮಹತ್ವದ ಬೆಳವಣಿಗೆ. ಸೌಜನ್ಯ ಪ್ರಕರಣ ಮರು ತನಿಖೆಗೆ ಆದೇಶ. ನೋಡಿ, ರಾಜ್ಯ ಸರ್ಕಾರದ COD CID ಅನ್ನು ಎಗ್ಗ ಮಗ್ಗ ಉಗಿದಿದೆ. CBI ಸಂಸ್ಥೆಯನ್ನು ಸಹ ಉಗಿದಿದೆ. ನೀವು ಯಾವ ಥರ ತನಿಖೆ ಮಾಡಿದ್ರೆ ನಮಗೆಲ್ಲ ಗೊತ್ತಿದೆ, ಸುಮ್ಮನೆ ಇದ್ಬಿಡಿ ಅಂತ. ಸುಪ್ರೀಂ ಕೋರ್ಟ್ ಯಾವ ಸಂಸ್ಥೆಗೆ ತನಿಖೆ ಕೊಡ್ತದೋ ಬಿಡ್ತದೆ. ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವ ಸಂಸ್ಥೆಗೆ ತನಿಖೆ ಕೊಡ್ತೋ ಕಾದು ನೋಡೋಣ. ನೋಡಿ ಸ್ನೇಹಿತರೆ, ಸೌಜನ್ಯ ಹೋರಾಟಗಾರನಾದ ಮಹೇಶ್ ಅಣ್ಣ, ಗಿರೀಶ್ ಅಣ್ಣ, ಜಯಂತಣ್ಣ, ಪ್ರಸನ್ನಕ್ಕ ರವಿ, ಬೇಜಾನ್ ಹೋರಾಟಗಾರರು, ರವೀಂದ್ರ ಶೆಟ್ಟಿ ಇರ್ಬೋದು, ಬೇಜಾನ್ ಹೋರಾಟಗಾರರು, ಬೇಜಾನ್ ಯೂಟ್ಯೂಬರ್ಸ್ ಸತ್ಯದ ಪರ ಧ್ವನಿ ಎತ್ತಿ ಅವರಿಗೆ ಎಷ್ಟೇ ಕಾಟ ಕೊಟ್ಟರು ಸಮೇತ, ಈ ಧರ್ಮಸ್ಥಳದ ಕಾಮನನ ಕಡೆಯವರು ಎಷ್ಟೇ ಕಾಟ ಕೊಟ್ಟರು ಸಮೇತ ದಿಟ್ಟವಾಗಿ ನಿಂತ್ಕೊಂಡು ಕೂಡ್ಲ ರಾಂಪೇಜ್ ಅಜಯ್ ಇರ್ಬೋದು, ತರಡೈ ಸುಬ್ರಹ್ಮಣ್ಯ ಇರ್ಬೋದು, ಪ್ರತಿಯೊಬ್ಬರು ಧ್ವನಿ ಮಾಡಿರ್ತದೆ. ಪ್ರತಿಯೊಬ್ಬರು ಧ್ವನಿ ಮಾಡಿರೋ ಹೊತ್ತಿಗೆ ಇವತ್ತಿನ ದಿನಗಳಲ್ಲಿ ಸೌಜನ್ಯ ಕೇಸು ಜೀವಂತವಾಗಿದ್ದು ಮರು ತನಿಖೆಗೆ ಆದೇಶ ಆಗಿರತಕ್ಕಂಥದ್ದು. ಬುರ್ಡೆ ಗ್ಯಾಂಗ್ 200 ಕೋಟಿ ಷಡ್ಯಂತ್ರ, 300 ಕೋಟಿ ಷಡ್ಯಂತ್ರ ಆ ವಿಡಿಯೋ ಸಮೇತ ಹಾಕಿದ್ದೆ ಸ್ನೇಹಿತರೆ. ಏನಾಯಿತು ಹೈಕೋರ್ಟಲ್ಲಿ ಸಮೇತ ಈ ಲೋಫರ್ಗಳು ಸುಮ್ಮನೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ನಮ್ಮ ಮೇಲೆ ಎತ್ತಿ ಕಾಡ್ತಕ್ಕಂಥದ್ದು, ಇವರೇ ಹಬ್ಬಿಸ್ತದಾರೆ ಅಂತೇಳಿ ಸುಮ್ಮನೆ ನಮ್ಮ ಮೇಲೆ ಷಡ್ಯಂತ್ರ. ಕಾಮೆಂಟ್ ಸೆಕ್ಷನಲ್ಲಿ ನೋಡಬೇಕು, ಸುಮ್ಮನೆ ಬೋಳಿ ಮಕ್ಕಳ, ಆ ಮಕ್ಕಳ, ಈ ಮಕ್ಕಳ. ಇವಾಗೇನಂತೀರಪ್ಪ, ಸುಪ್ರೀಂ ಕೋರ್ಟು CBIನ COD CID ಮತ್ತು ಪೊಲೀಸ್ ಅಧಿಕಾರಿಗಳ ಸಮೇತ, ಲೋಕಲ್ ಪೊಲೀಸ್ ಅಧಿಕಾರಿಗಳ ಸಮೇತ ತರಾಟೆ ತೆಗೆದುಕೊಂಡಿದೆ. ತರಾಟೆಗೆ ತೆಗೆದುಕೊಂಡು ಇಗ್ಗ ಮಗ್ಗ ಜಾಡಿಸಿದೆ. ಇವ್ರ ಬಗ್ಗೆ ಯಾಕೆ ಧ್ವನಿ ಮಾಡ್ತಾ ಇಲ್ಲ? ಮಾರಿಕೊಂಡ ಮಾಧ್ಯಮಗಳು ಎಲ್ಲಿ ಕಳೆದೋಗಿದ್ದೀವಿ? ಮಾರಿಕೊಂಡ ಮಾಧ್ಯಮಗಳ ಪರಿಸ್ಥಿತಿ ಎಂಥ ಸ್ಥಿತಿ? ಮಾರಿಕೊಂಡ ಮಾಧ್ಯಮಗಳನ್ನು ನಾವು ನಂಬೇಕಾ? ದೊಡ್ಡದಾಗಿ ಬಂದು ಪ್ರೆಸ್ ಮೀಟ್ನಲ್ಲಿ ಅದೇ ಬಹುಭಾಷಾ ನಟ ಪ್ರಕಾಶ್ ರಾಜ್ನ ಮಾರಿಕೊಂಡ ಮಾಧ್ಯಮಗಳಂತ ಯಾರನ್ನ ಕರೆದ್ರಿ? ಅಲ್ಲ ಸ್ವಾಮಿ, ನಿನ್ನೆ ತೀರ್ಪಾಯಿತು, ಆ ಕೇಸ ರದ್ದಾಗಿ ಹೋಯ್ತದು, ಷಡ್ಯಂತ್ರದ ಕೇಸು. ಇದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಿಲ್ಲ? ಪ್ರಸಾರ ಮಾಡಿದರೆ ನೀವು ಮಾರುಕೊಂಡು ಇರದ ಚಾನಲ್ಗಳು ಅಂತ ಹೇಳ್ತಾ ಇದ್ದೀವಿ. ಆದರೆ ನೀವು ಪ್ರಸಾರನೇ ಮಾಡಲಿಲ್ಲ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ, ಇದರಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಮಾರಿಕೊಂಡ ಮಾಧ್ಯಮಗಳ ಲೀಸ್ಟಿಗೆ ನೀವು ಸಹ ಸೇರಿದ್ರಿ ಅಂತೇಳಿ. ಅವತ್ತು ಕ್ವಶನ್ ಮಾಡಿರ್ತಕ್ಕಂಥವರು ಇವತ್ತು ಯಾಕಪ್ಪ ಸೈಲೆಂಟ್ ಆಗೋದ್ರಿ? ನಿನ್ನೆ ಯಾಕೆ ಸೈಲೆಂಟ್ ಆದ್ರಿ? ಇವತ್ತು ಯಾಕೆ ಸೈಲೆಂಟ್ ಆಗಿದ್ದೀರಿ? ಸೌಜನ್ಯ ಪ್ರಕರಣ ಬಂದೇಟಿ ಸಾಕು. ಎಲ್ಲೇ ಅಲ್ಲಿ ಇಲ್ಲಿ ಇದ್ದಾರೆಲ್ಲ ಬಂದು ಕುಂತಿದ್ರಲ್ಲ, ಇವತ್ತು ಕುಂಗ್ರಿ. ಇವತ್ತು ಯಾಕೆ ಕುಂಗ್ತಾ ಇಲ್ಲ? ಕಾಮಂದನೆ ಬಂದು, ಧರ್ಮಸ್ಥಳದ ಕಾಮಂದ ಬಂದು ನಿಮ್ಮನ್ನ ಗಜ್ಮ ಮಾಡ್ತಾನಲ್ವಾ? ಲೋಫರ್ಗಳ ಶಾಟ್ಲೈಟ್ ಚಾನಲ್ಗಳು ಹರಿಯಕ್ಕೆ ಕೂಡ ಲಾಯಕ್ಕಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಾಯ್ತು. ಇವತ್ತಿನ ದಿನ, ನಿನ್ನೆನೇ ಗೊತ್ತಾಯಿತು, ಇವತ್ತು ಗೊತ್ತಾಯಿತು. ಸೌಜನ್ಯ ಮರು ತನಿಖೆಯನ್ನು ದಿನ ಮುಂದೂಡಲಾಗಿತ್ತು ಕಾರಣಾಂತರಗಳಿಂದ. ಆದರೆ ಇವತ್ತು ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಆರೋಪಿಗಳು ಬೇಜಾನ್ ಆಟ ಆಡಿದ್ದಾರೆ. ಧರ್ಮಸ್ಥಳದ ಕಾಮಂದನ ಫ್ಯಾಮಿಲಿಯವರು ಇರುವುದಂತೂ ಸತ್ಯ. ಧರ್ಮಸ್ಥಳದ ಕಾಮಂದ ನಿನ್ನ ಬುಡಕ್ಕೆ ಬೆಂಕಿ ಇಟ್ಟಾಯಿತು. ನಾವೇನಿಟ್ಟಿಲ್ಲ, ನೀನೇ ಇಟ್ಕೊಂಡಿದೀಯಾ. ಆ ಹುಡುಗಿಯನ್ನು ಮುಟ್ಟಿದ ನಿನ್ನ ಫ್ಯಾಮಿಲಿಯ ಮೆಂಬರ್ ಅವನು ಬೆಂಕಿ ಇಟ್ಟಿರ್ತಕ್ಕಂಥದ್ದು. ಆ ಲೋಫರ್ ಯಾವನೋ ಇದನ್ನಲ್ಲ, ಅವನು ಆ ಲೋಫರ್ಗೆ ಇನ್ನು ಉಳಿಗಾಲವಿಲ್ಲ. ಎಲ್ಲೋ ವಿದೇಶದಲ್ಲಿ ಸೆಟ್ಲ್ ಆಗಿದಾನ, ಅಲ್ಲೇ ಸೆಟ್ಲ್ ಆಗಬೇಕಾಗುತ್ತೆ. ಮುಲಾಜೆ ಇಲ್ಲ, ಸೆಟ್ಲ್ ಆದ್ರೂ ಕೂಡ ಬಿಡಲ್ಲ, ಕರ್ಕೊಂಬಂದು ಒದ್ದು ಒಳಗಾಗ್ತಾರೆ. ಅವನ ಆಸೆ ಏನು? ನಾನು ಕೂಡ ನಕಲಿ ದೇವಮಾನವಾಗಬೇಕು, ಅಧರ್ಮಾಧಿಕಾರಿ ಆಗಬೇಕು. ನೀನು ಧರ್ಮಾಧಿಕಾರಿ ಆಗಕ್ಕಂತ ನಾಯಕ್ಕಿಲ್ಲ. ಧರ್ಮಾಧಿಕಾರಿ ಆಗುವುದಕ್ಕೆ ನೀನು ಲಾಯಕ್ಕೆ ಇಲ್ಲ. ನಿನ್ನ ದೊಡ್ಡಪ್ಪನೂ ಅದೇ, ನೀನು ಕೂಡ ಅದೇ. ಯಾವತ್ತಿದ್ರೂ ನಿಮಗೆ ಒಂದಿನ ಆ ಸ್ಥಾನ ಕಿತ್ಕೊಂಡು ಹೋಗೋದಂತೂ ಗ್ಯಾರಂಟಿ. ನೋಡಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಉಂಡಿ ದುಡ್ಡು ಬೇಜಾನ್ ಕೋಟಿ ಗಟ್ಟಲೆ ಬರ್ತಾ ಇತ್ತು. ಅಕ್ರಮ ಮೀಟರ್ ಬಡ್ಡಿ ದುಡ್ಡು ಬೇಜಾನ್ ಬರ್ತಾ ಇತ್ತು. ಇದನ್ನೆಲ್ಲ ಇಟ್ಕೊಂಡು ಆಟ ಆಡಿರುವಂಥ ಆ ಲೋಫರ್ ಫ್ಯಾಮಿಲಿ ಇಂದಿನ ದಿನ ಸುಪ್ರೀಂ ಕೋರ್ಟಲ್ಲಿ ಏನೇ ಷಡ್ಯಂತ್ರ ಮಾಡಿ, ಏನೇ ದುಡ್ಡು ಸರಿದ ಸಮೇತ ಸೌಜನ್ಯ ಹೋರಾಟಗಾರರಿಗೆ ತುಂಬ ಸಂತೋಷದ ಖುಷಿ ತಂದಿತ್ತು. ಏನು ದುಡ್ಡು ಪಡ್ಡು ಎಲ್ಲ ಪ್ರತಿಯೊಂದು
ಮೀಟರ್ ಬಡ್ಡಿ ದುಡ್ಡಾಗಲಿ, ಅಕ್ರಮ ಭೂ ಕಬಳಿಕೆ ದುಡ್ಡಿರಲಿ, ಪ್ರತಿಯೊಂದು ದುಡ್ಡು ಅಂತ ಸುರಿದ ಸಮೇತ ಸತ್ಯದ ಪರ, ಸತ್ಯದ ಹೋರಾಟಗಾರರಿಗೆ ಸತ್ಯದ ಪರ ಇಲ್ಲಿ ಸತ್ಯ ಇದೆ. ಈ ಹುಡುಗಿಗೆ ಅನ್ಯಾಯ ಆಗಿದೆ. ಆ ಹುಡುಗಿ ಒಂದೇ ಕೇಸ್ ಅಲ್ಲ ರೀ, ಆ ಹುಡುಗಿ ಜೊತೆ ಬೇಜಾನ್ ಹುಡುಗಿಯರಿಗೆ ಈ ಥರ ಅನ್ಯಾಯ ಆಗಿರ್ತಕ್ಕಂಥದ್ದು ಕೋರ್ಟು ಮನಗಂಡಿದೆ. ಅದಕ್ಕೋಸ್ಕರನೇ ಈ ಸೌಜನ್ಯ ಪ್ರಕರಣದ ಅತ್ಯಾಚಾರಿಗಳಿಗೆ ಗಲ್ಲು ಅಥವಾ ಇನ್ನೊಂದು ಅದು ನಾವು ಹೇಳಕ್ಕೆ ಬರಲ್ಲ, ಕೋರ್ಟೇ ತೀರ್ಮಾನ ಆಗುತ್ತೆ ತನಿಖೆ ಆದಮೇಲೆ. ಅದಕ್ಕೋಸ್ಕರನೇ ಈ ಕೇಸನ್ನು ಮರುತನಿಖೆ ಮಾಡಿ ಆ ಲೋಫರ್ಗಳಿಗೆ ಗಲ್ಲು ಶಿಕ್ಷೆನೋ ಅಥವಾ ಬೇರೆ ಇನ್ಯಾವುದೋ ಒಂದು ಶಿಕ್ಷೆ ಕೊಟ್ಬಿಟ್ರೆ ಶಿಕ್ಷೆಯನ್ನು ಕೊಟ್ಬಿಟ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಫಿಕ್ಸ ಕೊಟ್ಬಿಟ್ರೆ ಸಾಕು. ಇನ್ನು ಉಳಿಕೆಯ ಅತ್ಯಾಚಾರಿಗಳಿಗೆ ಅದೇ ಭಯ ಸಿಗುತ್ತೆ, ಅವರು ಸಮೇತ ಸೈಡ್ ಲೈನ್ ಆಗೋದಂತೂ ಗ್ಯಾರಂಟಿ. ಆಲ್ರೆಡಿ ಸೈಡ್ ಲೈನ್ ಆಗಿದ್ದಾರೆ, ಇನ್ನು ಬಿಲದಲ್ಲಿ ಅಡಿಕೊಳ್ತಾರೆ. ಇದಕ್ಕೋಸ್ಕರನೇ ಸುಪ್ರೀಂ ಕೋರ್ಟು ಈ ಪ್ರಕರಣವನ್ನು ಎತ್ತಿಡಿದಿದೆ ಎಂಬುದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಆ ಲೋಫರ್ಗಳನ್ನ ನಾವು ಬೈತಕ್ಕಂಥದ್ದು ಹಿಂಗೆ, ಯಾಕಂದರೆ ಅತ್ಯಾಚಾರ ಸಣ್ಣ ಹುಡುಗಿ ಸಮೇತ ಬಿಟ್ಟಿಲ್ಲ ರೀ. 2 ವರ್ಷದ ಹುಡುಗಿ, 3 ವರ್ಷದ ಹುಡುಗಿ, 11 ವರ್ಷದ ಹುಡುಗಿ, ಪ್ರತಿಯೊಂದು ಹೆಣ್ಣು ಮೇಲೆ ಕೈ ಹಾಕಿದ್ರು. ಯಾವುದೇ ಒಂದು ಹೆಣ್ಣು ಮೇಲೆ ಅವರು ಕಣ್ಣಿಟ್ರಂದರೆ ಆ ಹುಡುಗಿಯನ್ನು ತಿಂದು ಮೆಕ್ಕಿ ಸಾಯಿಸಿ ಬಿಸಾಕುವುದನ್ನು ತಪ್ಪಿಸಲ ಮಂಜುನಾಥನ ಕೈಯಿಂದಲೇ ಆಗಿಲ್ಲ ಅಂತ ಅತ್ಯಾಚಾರಗಳಿಗೆ ಶಿಕ್ಷೆ ಆಗೋದು ಬೇಡವಾ? ಆ ಲೋಫರ್ಗಳಿಗೆ ಶಿಕ್ಷೆ ಆಗೋದು ಬೇಡವೇನ್ರಿ? ಬೇಕೇ ಬೇಕು. ನೋಡ್ರಿ, ಇವತ್ತು ನಮ್ಮ ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ಆಯಿತು ಎಂಬುದರ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ಗಿರೀಶ್ ಮಟ್ಟಣ್ಣನವರು ವಿಡಿಯೋ ಆಗ್ತೇನೆ, ದಯವಿಟ್ಟು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ನಮಸ್ಕಾರ. ವೀಕ್ಷಿಸಿ. ಗಿರೀಶ್ ಮಟ್ಟಣ್ಣನವರು ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ಆಯಿತು ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ನೋಡಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಕಳೆದ 14 ವರ್ಷಗಳಿಂದ ನಡೆದಂತಹ ನಿರಂತರ ಹೋರಾಟ, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳಿಗೆ ಅವಳು ಪಟ್ಟಂತಹ ನೋವು, ಆ ಒಂದು ಹೃದಯ ವಿದ್ರಾವಕವಾದಂತಹ ಆ ನೋವು ಏನಿದೆ, ಸಾವಿಗಿಂತ ಮುಂಚೆ ಆ ಒಂದು ಮಗಳಿಗೆ, ಸೌಜನ್ಯ ಇಡೀ ರಾಜ್ಯದ ಮಗಳು, ದೇಶದ ಮಗಳು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಅನೇಕ ಸಂಘಟನೆಗಳು, ಲಕ್ಷಾಂತರ ಕೋಟ್ಯಾಂತರ ಜನರು ಏನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು, ಈ ಪ್ರಕರಣ ಮರುತನಿಖೆ ಆಗಬೇಕು ಅಂತ ಹೇಳಿ. ಅದಕ್ಕೆ ಇವತ್ತು ಒಂದು ಆ ಆಗ್ರಹಕ್ಕೆ, ಆ ಧ್ವನಿಗೆ ಇವತ್ತೊಂದು ಅತಿ ದೊಡ್ಡದಾದಂತಹ ಜಯ ಸಿಕ್ಕಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇವತ್ತು ಆದಂತಹ ಪ್ರಮುಖ ಬೆಳವಣಿಗೆಗಳು, ಸರಿಯಾಗಿ ಮಧ್ಯಾಹ್ನ 2:46 ಈ ಪ್ರಕರಣದ ವಿಚಾರಣೆ ಪ್ರಾರಂಭ ಆಯಿತು. ಆವಾಗ ಒಟ್ಟು 3 ತನಿಖಾ ಸಂಸ್ಥೆಗಳು, ಒಂದು ಪೊಲೀಸ್, ಸಿಐಡಿ, ರಾಜ್ಯದ ಸಿಐಡಿ ಮತ್ತು ಸಿಬಿಐ ಸಂಸ್ಥೆಗಳು ಏನು ತನಿಖೆ ಮಾಡಿದ್ದು, ಆ ತನಿಖೆ ಸರಿಯಾಗಿ ಇಲ್ಲ, ಒಂದೊಂದೇ ಎಳೆಯಾಗಿ ಬಿಡಿಸಿ ಇಟ್ಟಾಗ ನಿಜವಾಗ್ಲೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳೇ ಇದನ್ನ ಕೇಳಿ ಬಹಳಷ್ಟು ಶಾಕ್ ಆಗಿದ್ರು. ಯಾಕಂದ್ರೆ ಅವರು ಕೂಡ ಓದ್ಕೊಂಡು ಬಂದಿದ್ರು. ಇಲ್ಲಿ ಏನು ಅಂತ ಹೇಳಿದ್ರೆ, ಸಿಬಿಐ ನಾವು ತನಿಖೆಗೆ ಏನು ಮರು ತನಿಖೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು. ಒಪ್ಪಿಗೆ ಕೊಡಕ್ಕೆ ನೀವ್ಯಾರು ಅಂತ ಕೇಳಿದ್ರು. ನೀವು ಮಾಡಿದ್ದೆಲ್ಲ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಕೆಲವು ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೇನೆ. ಸಿಬಿಐ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ತಾರೆ, ಐ ಹ್ಯಾವ್ ನಾಟ್ ವಿಸಿಟೆಡ್ ದ ಪ್ಲೇಸ್ ಆಫ್ ಅಫೆನ್ಸ್, ಅಂದ್ರೆ ಎಲ್ಲಿ ಘಟನೆ ನಡೆದಿದೆಯಾ ಆ ಸ್ಥಳಕ್ಕೆ ನಾನು ಹೋಗೇ ಇಲ್ಲ ಅಂತ ಹೇಳಿ ಆನ್ ರೆಕಾರ್ಡ್ ಸಿಬಿಐ ತನಿಖಾಧಿಕಾರಿಗಳು ಹೇಳ್ತಾರೆ. ಆನಂತರ ಅಶ್ರದ್ ಖಾಲಿದ್ ಬಾಯ್ ಅಂತ ಹೇಳ್ತಾರೆ. ಪೊಲೀಸರು, ಲೋಕಲ್ ಪೊಲೀಸರು ಹೇಳಿದ್ರು ಅವನೊಬ್ಬ ಹುಡುಗ ನಾವು ವಿಚಾರಣೆ ಮಾಡಿದೀವಿ ಅಂತ ಹೇಳ್ತಾರೆ. ಎಸ್ಪಿನೂ ಹೇಳ್ತಾರೆ ಅವನೊಬ್ಬ ಹುಡುಗ ವಿಚಾರಣೆ ಮಾಡಿಬಿಟ್ವಿ ಅಂತ ಹೇಳ್ತಾರೆ. ಸಿಐಡಿನೂ ಹೇಳ್ತಾರೆ ಅವನೊಬ್ಬನ ಹುಡುಗ ವಿಚಾರಣೆ ಮಾಡಿದ್ವಿ, ಅಂದ್ರೆ ಸೌಜನ್ಯಾಳ ಫ್ರೆಂಡು ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳಿ. ಅದನ್ನು ನೋಡಿಕೊಂಡು ಸಿಬಿಐದವರು ಹೇಳ್ತಾರೆ ಹಿ ಇಸ್ ಅ ಬಾಯ್, ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್ ಅಂತ ಹೇಳ್ತಾರೆ. ಆದರೆ ಅಶ್ರದ್ ಖಾಲಿದ್ ಹುಡುಗ ಅಲ್ಲ, ಹುಡುಗಿ. ಈಗ ಅವಳಿಗೆ ಎಷ್ಟು 29 ವರ್ಷ ವಯಸ್ಸಿದೆ. ಅತ್ಯಂತ ಪ್ರಾಮಾಣಿಕವಾದಂತಹ ನ್ಯಾಯಕ್ಕಾಗಿರುವಂತಹ ಹೆಣ್ಮಗಳು. ಅವಳಿಗೆ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಪ್ರೊಟೆಕ್ಷನ್ ಕೊಟ್ಟಿದೆ. ಅಂದ್ರೆ ಈ 3 ನಾಚಿಗೆಟ್ಟಂತಹ 3 ತನಿಖಾ ಸಂಸ್ಥೆಗಳಿಗೆ ಇವ್ರು ಏನು ವಿಟ್ನೆಸ್ ನಾವು ಎಕ್ಸಾಮಿನ್ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಅದು ಹುಡುಗ ಹುಡುಗಿ ಅಂತನೂ ಕೂಡ ಕಂಡು ಹಿಡಿಯಕ್ಕಾಗಿಲ್ಲ.
ಇಷ್ಟು ನೀಚ ಮತ್ತು ಇಷ್ಟೊಂದು ಥರ್ಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮಾನ್ಯ ನ್ಯಾಯಾಲಯ ಉಗುದುಪ್ಪು ಹಾಕಿದೆ, ಇವರಿಗೆ ಉಗುದುಪ್ಪು ಹಾಕಿದೆ. ಅಷ್ಟೊಂದು ಗಂಭೀರ ಪ್ರಕರಣದಲ್ಲಿ ನೀವು ಈ ರೀತಿ ತನಿಖೆ ಮಾಡಿದಿರಿ ಅಂತೇಳಿ ಬೈದಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಆ ಮಗುವಿನ ತಾಯಿಯ ಸ್ಟೇಟ್ಮೆಂಟೇ ತಗೊಂಡಿಲ್ಲ, ಸಾಕ್ಷಿಯನ್ನೇ ಪರಿಗಣಿಸಿಲ್ಲ. ಇದು ಎಲ್ಲರೂ ಕೂಡ ದಂಗು ಬಡಿಸುವಂಥದ್ದು. ಆ ನಂತರ ಇದು ಒಂದು ಅತ್ಯಂತ ಅಪರೂಪದಲ್ಲಿಯೇ ಅಪರೂಪದ ಪ್ರಕರಣ ಅಂತ ನಾವು ಇದನ್ನ ನಮ್ಮ ನ್ಯಾಯವಾದಿಗಳು ಮಂಡಿಸಿದ್ದು. ಇದರಲ್ಲಿ ಸ್ವತಃ CBI ಯಾರ ಪರವಾಗಿ ವಾದ ಮಾಡ್ತಾ ಇದ್ದಾರೆ? ಅಪರೂಪದಲ್ಲಿ ಅಪರೂಪದ ವಾದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ CBI ಯಾವತ್ತಿಗೂ ಕೂಡ ಯಾವುದೇ ತನಿಖಾ ಸಂಸ್ಥೆ, ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪೀಡಿತರ ಪರವಾಗಿ, ವಿಕ್ಟಿಮ್ ಪರವಾಗಿ ಇರಬೇಕು. ಇಲ್ಲಿ CBI ನಿಜವಾದ ಅತ್ಯಾಚಾರಿ ಕೊಲೆಗಡ ಪರವಾಗಿ ನಿಂತಹ ಅತ್ಯಂತ ಅಪರೂಪದಲ್ಲಿಯೇ ಅಪರೂಪದ ಪ್ರಕರಣ. ಇದನ್ನೆಲ್ಲ ಗಮನಿಸಿಯೇ, ಯಾಕಂತ ಹೇಳಿದ್ರೆ ಸ್ವತಃ CBI ಹೇಳ್ತದೆ 2016ರಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು, ಇನ್ನೂ 3 ಜನ ಇದ್ದಾರೆ. ಯಾರು? ಉದಯ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ ಇದ್ದಾರೆ ಅಂತ ಹೇಳಿ ಸ್ವತಃ CBIದವ್ರು ಹೇಳ್ತಾರೆ. ಲೋಯರ್ ಕೋರ್ಟಲ್ಲಿ, ಟ್ರಯಲ್ ಕೋರ್ಟಲ್ಲಿ ಇಲ್ಲಿ ನಾವು ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಅವರು ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಸೊ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸೊ ಈ ಒಂದು ತೀರ್ಪನ್ನು ಕೊಟ್ಟಿದೆ. ಒಂದು ಕನ್ಫ್ಯೂಷನ್ ಇದೆ ಎಲ್ರಿಗೂ ಕೂಡ, ಏನಂತ ಹೇಳಿದ್ರೆ ಪೆಂಡಿಂಗ್ ಇದೆಯಲ್ಲ ಅಂತ ಹೇಳಿ. ಪೆಂಡಿಂಗ್ ಇರಬೇಕನ್ನೋದು ನಮ್ಮ ನ್ಯಾಯವಾದಿಗಳದ್ದೇ ಒಂದು ವಾದವಾಗಿತ್ತು. ಪೆಟಿಷನರ್ದು ಕುಸುಮಾವತಿ ಸಲ್ಲಿಸಿದಂಥ SLP ಇದ್ದೇ ಒಂದು ವಾದ ಆಗಿತ್ತು. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಇದು ಕೋರ್ಟಿನ ಸುಪರ್ದಿಯಲ್ಲಿ ಕೋರ್ಟ್ ಮಾನಿಟರ್ ಆಗಬೇಕು ಅಂತ ಹೇಳಿ ಇದನ್ನು ಪೆಂಡಿಂಗ್ ಇರಿಸಿದ್ದು. ಒಟ್ಟಾರೆ ಇವತ್ತಿನ ರಿಸಲ್ಟು ಮಾನ್ಯ ನ್ಯಾಯಾಲಯ ಒಪ್ಪಿಗೆ ಸೂಚಿಸಿದೆ. ಯಾರು ತನಿಖೆ ಮಾಡಬೇಕು, CBI ಮಾಡಬೇಕಾ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯನೇ ಹೇಳ್ತು. ನಿಮ್ ಮಾಡಿದ್ ನೋಡ್ಬಿಟ್ಟಿದೆ, ಯು ಡೋಂಟ್ ಡೂ ಇಟ್ ಅಂತ ಹೇಳಿ CBI ರಿಜೆಕ್ಟ್ ಮಾಡಾಯಿತು. ನೆಕ್ಸ್ಟ್ ರಾಜ್ಯ ಸರ್ಕಾರ. ಸೊ ಕಂಪೋಸಿಷನ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಟೀಮ್ ಯಾರು ಅನ್ನೋದ್ರ ಬಗ್ಗೆ ಅದು ಪೆಂಡಿಂಗ್ ಇದೆ ಹೊರತು ಮರು ತನಿಖೆ ಆಗೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ, ಒಪ್ಪಿಗೆ ಆಗಿದೆ. ಸೊ ಯಾರು ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಅದ್ರ ಬಗ್ಗೆ ನಮ್ಮ ನ್ಯಾಯವಾದಿಗಳ ಒಂದು ದೊಡ್ಡ ತಂಡ ಇದೆ. ನಾನು ವಿಶೇಷವಾಗಿ ನಮ್ಮ ಎಲ್ಲ ನ್ಯಾಯವಾದಿಗಳು ಏನಿದ್ದಾರೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಿಜವಾಗ್ಲೂ ಕೂಡ ಇವತ್ತು ಅವರು ಒಂದು ಹಗಲು ರಾತ್ರಿ, ಕಳೆದ ಅನೇಕ ತಿಂಗಳಿಗಿಂತ ಹಗಲು ರಾತ್ರಿ ಕೆಲಸ ಮಾಡಿ ಅನೇಕ ದಾಖಲೆಗಳು, ನಾವು ಕೊಟ್ಟಂತ ದಾಖಲೆಗಳನ್ನ ಸರಿಯಾದ ಒಂದು ದಾರಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ರು. ಶೋಭಾ ಗುಪ್ತಾ ಮೇಡಮ್ ಇರ್ಬೋದು, ಅವರ ಕಚೇರಿ ಇರ್ಬೋದು, ಆನಂತರ ತುಂಬಾ ಕೋಆರ್ಡಿನೇಟ್ ಆಗಿ ಮಾಡಿದಂತೆ ಇನ್ನೂ ಅನೇಕ ಅಡ್ವೊಕೇಟ್ ಇದ್ದಾರೆ. ಗುರುರಾಜ್ ಸರ್ ಇದ್ದಾರೆ, ನೂಲೆ ಅಂಡ್ ನೂಲೆ ಅಸೋಸಿಯೇಟ್ಸ್ ಸುಮಾರು 40ಕ್ಕಿಂತ ಹೆಚ್ಚು ಜನ ಅಡ್ವೊಕೇಟ್ಗಳು ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ಕೂಡ ಅನೇಕ ಅಡ್ವೊಕೇಟ್ಗಳು ನಮಗೆ ಸಹಾಯ ಮಾಡಿದ್ದಾರೆ, ಒಂದು ಕಾನೂನಿನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆನಂತರ ಒಂದು ನಾವು ತಿಳ್ಕೋಬೇಕು, ಯಾವಾಗ ಇವತ್ತಿನ ತೀರ್ಪು ಇದರದ ಒಂದು ಮೆಸೇಜ್ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಾಗ, ಆನಂತರ ನ್ಯಾಯದ ಹಸಿವು ಇದ್ದಾಗ, ಖಂಡಿತ ಪ್ರಭಾವಿ ಎಷ್ಟೇ ಬಲಶಾಲಿ ಇದ್ರೂ ಕೂಡ, ಅತ್ಯಾಚಾರಿಗಳು, ಕೊಲೆಗಡಕರು ಎಷ್ಟೇ ಬಲಶಾಲಿ ಇದ್ರೂ ಕೂಡ ಖಂಡಿತ ನ್ಯಾಯ ಸಿಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಈ ನ್ಯಾಯದ ಭಗೀರಥ ಯಾವುದೇ ಆಮಿಷಕ್ಕೂ ಏನೋ ಬಲಿಯಾಗದೇನೆ ಎಲ್ಲರೂ ಕೂಡ ನಮ್ಮ ಇಡೀ ಸೌಜನ್ಯ ಹೋರಾಟಗಾರರ ಟೀಮ್ ಏನಿದೆ, ಎಷ್ಟೇ ಅಪಮಾನ ಸಹಿಸಿಕೊಂಡು, ಕೇಸ್ಗಳನ್ನು ಸಹಿಸಿಕೊಂಡು, ಕೇಸ್ ಹಾಕಿಸ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೀಗ ಏನೋ ಗಡಿಪಾರು ಅದು ಇದು ಎಲ್ಲ ಮಾಡಿದ್ರು ಕೂಡ ಒಂದು ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಇದ್ರೆ ಎಂಥ ಪ್ರಭಾವಿ ಬಲಶಾಲಿಯೂ ಕೂಡ ಈ ನ್ಯಾಯಾಲಯದ ಮುಂದೆ ಬಾಸ್ ಆಫ್ ಜಸ್ಟಿಸ್, ನಾನು ತಮ್ಮೆಲ್ಲರ ಪರವಾಗಿ ಸುಪ್ರೀಂ ಕೋರ್ಟಿಗೆ ನಾನು ಸಲ್ಯೂಟ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಧ್ವನಿ ಅಟ್ಲೀಸ್ಟ್ ನ್ಯಾಯಾಲಯ ಆದ್ರೂ ಕೇಳ್ತಲ್ಲ ಅಂತ ಹೇಳಿ, ಆ ಮಗುವಿನ ಧ್ವನಿ ಈ ನ್ಯಾಯಾಲಯದಾದ್ರೂ ಕೂಡ ಕೇಳ್ತಲ್ಲ. ಯಾವ ಪ್ರಭಾವಿಗಳು ಕೂಡ ಕೇಳಿಲ್ಲ, ಯಾವ ರಾಜಕಾರಣಿಗಳು ಕೇಳಿಲ್ಲ, TV ಚಾನೆಲ್ದವ್ರು ಕೇಳಿಲ್ಲ, ಆನಂತರ ಯಾರು ಅವರು ಕಾವಿಧಾರಿಗಳು ಕೇಳಲಿಲ್ಲ, ರಾಜಕಾರಣಿಗಳು ಕೇಳಲಿಲ್ಲ, ಯಾವ VIP ಗಳು ಕೇಳಲಿಲ್ಲ. ಆದರೆ ಜನಸಾಮಾನ್ಯರು, ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಗೆ ಇವತ್ತು ನಮ್ಮ ಬಾಸ್ ಸುಪ್ರೀಂ ಕೋರ್ಟ್ ಮಾನ್ಯತೆಯನ್ನು ಕೊಟ್ಟಿದೆ. ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹೇಳೋದಕ್ಕೆ ಇನ್ನೂ ಜಾಸ್ತಿ ಮಾತು ಬರ್ತಾ ಇಲ್ಲ. ತುಂಬಾ ಖುಷಿಯಾಗಿದೆ. ಮೊದಲನೆಯ ನಾವು ಜಯ, ಆದರೆ ಸೌಜನ್ಯಾಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಯಾವಾಗ ಆ ಹಂತಕರು ನರಳಾಡ್ತಾರೆ, ನರಕದಲ್ಲಿದ್ದು ಏನು ಒದ್ದಾಡ್ತಾರಲ್ಲ, ಅವಾಗ ನಮಗೆ ಜಯ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ತಮ್ಮೆಲ್ಲರ ಬೆಂಬಲ ಇದೇ ರೀತಿ ಇರಲಿ. ನ್ಯಾಯಕ್ಕಾಗಿ ಈ ಹೋರಾಟ ಇನ್ನೂ ಮುಂದುವರುತ್ತದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮತ್ತು ಎಲ್ಲರಿಗೂ ಕೂಡ, ಎಲ್ಲ ನ್ಯಾಯವಾದಿಗಳಿಗೆ, ವಿಶೇಷವಾಗಿ ನಮ್ಮ ಯೂಟ್ಯೂಬರ್ಸ್ಗಳಿಗೆ ನಿಮಗೆ ದೊಡ್ಡ ಹೆಡ್ಸ್ ಆಫ್. ಯೂಟ್ಯೂಬರ್ಗಳಿಂದನೇ ಇವತ್ತು ಈ ಹೋರಾಟ ಗಟ್ಟಿಯಾಗಿ ನಿಂತ್ಕೊಂಡಿದ್ದು, ಸಾಮಾಜಿಕ ಜಾಲತಾಣದಿಂದ ನಿಂತ್ಕೊಂಡಿದ್ದು. ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಬೆಂಬಲ ಇರಲಿ ಅಂತ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.